ನೋಡಿ, ಮಡಿಕೇರಿಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಭೂಕುಸಿತ ಸಂಭವಿಸಿದೆ. ಇನ್ನು ಇದೇ ರೀತಿ ಈ ಒಂದು ಘಟನೆ ನಿರಂತರವಾಗಿ ಮುಂದುವರೆದರೆ ಸಾಕಷ್ಟು ಹಾನಿ ಕೂಡ ಆಗಿದೆ. ಮಡಿಕೇರಿಯ ಚಾಮುಂಡೇಶ್ವರಿ ನಗರದಲ್ಲಿ ಭೂಕುಸಿತ ಉಂಟಾಗಿದ್ದು, ಇನ್ನಷ್ಟು ಮಳೆಯಾದರೆ ಅಕ್ಕಪಕ್ಕದ ಮನೆಗಳಿಗೆ ಅಪಾಯ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಮೇಲ್ಭಾಗದಲ್ಲಿ ರಸ್ತೆ ಕುಸಿಯುವ ಭೀತಿ ಕೂಡ ಮನೆ ಮಾಡಿದೆ. ಇನ್ನು ಮನೆಗಳಿಗೆ ಹೋಗ್ತಕ್ಕಂತಹ ರಸ್ತೆ ಬಂದ್ ಆಗಿದೆ. ಮಡಿಕೇರಿಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಭೂಕುಸಿತ ಉಂಟಾಗಿದ್ದು, ಮಡಿಕೇರಿಯ ಚಾಮುಂಡೇಶ್ವರಿ ನಗರದಲ್ಲಿ ಭೂಕುಸಿತ ಸಂಭವಿಸಿದೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆಯಾಗ್ತಿದೆ. ನಿನ್ನೆ ರಾತ್ರಿಯಿಂದ ಈ ಮಳೆ ಹೆಚ್ಚಾಗಿರುವಂತದ್ದು ಪರಿಣಾಮ ಮಡಿಕೇರಿಯ ಈ ಚಾಮುಂಡೇಶ್ವರಿ ನಗರದಿಂದ ಇಲ್ಲಿ ಒಂದು ಭೂಕುಸಿತ ಆಗಿರುವಂತದ್ದು. ಇಲ್ಲಿ ನಿಮ್ಗೆ ಅದೇ ಸ್ಥಳದಲ್ಲಿ ಈಗ ನಾವಿದ್ದೀವಿ. ಇಲ್ಲೊಂದು ನೀರಿನ ಪೈಪ್ ಕೂಡ ಇತ್ತು, ನೀರು ಹೆಚ್ಚಾಗಿ ಬರ್ತಾ ಇತ್ತು, ಅಲ್ಲಿ ಕುಸಿತ ಆಗಿದೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ನೀರಿನ ಪೈಪ್ ಇದ್ದು ಆ ಕಡೆ ಈ ಕಡೆ ಎಲ್ಲ ಭೂಕುಸಿತ ಆಗಿರುವಂತದ್ದು. ಮತ್ತೆ ಇದು ಬೆಟ್ಟ ಪ್ರದೇಶ ಸಂಪೂರ್ಣವಾಗಿ ಮೇಲ್ಭಾಗದಲ್ಲಿ ಹೋದ್ರೆ ರಸ್ತೆ ಇದೆ, ರಸ್ತೆ ಕೂಡ ಕುಸಿತ ಆಗುವಂತ ಸಾಧ್ಯತೆ ಇದೆ. ಈಗ ಮಳೆ ಸದ್ಯಕ್ಕೆ ಸ್ಥಗಿತ ಆಗಿದೆ. ಹೆಚ್ಚು ಮಳೆ ಆದ್ರೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಇಲ್ಲಿ ಮಣ್ಣು ಹೆಚ್ಚು ಕುಸಿತ ಆಗಿದೆ ಇರುವಂತದ್ದು. ಅಲ್ಲಿ ಕಾಫಿ ತೋಟ ಇದೆ, ಆ ಕಾಫಿ ತೋಟದ ಮೇಲೆಲ್ಲ ಮಣ್ಣು ಹೋಗಿರುವಂತದ್ದು. ಮತ್ತೆ ಅದರ ಕೆಳಭಾಗದಲ್ಲಿ ಮನೆಗಳಿದೆ, ಅದು 2-3 ಮನೆ ಇದೆ. ಅವರಿಗೂ ಕೂಡ ಆತಂಕ ಇದೆ, ಯಾಕಂದ್ರೆ ಇನ್ನೂ ಹೆಚ್ಚು ಮಣ್ಣು ಬಂದ್ರೆ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳುವಂತದ್ದು. ಯಾಕಂದ್ರೆ ಮಡಿಕೇರಿಯಲ್ಲಿ ಸಾಧಾರಣವಾಗಿ ಈ ರೀತಿ ಬೆಟ್ಟ ಪ್ರದೇಶದಲ್ಲಿ ಎಲ್ಲ ಮನೆಗಳು ಇರುವಂತದ್ದು. ಒಂದು 18-19ರಲ್ಲಿ ಏನು ಭೂಕುಸಿತ ಆಯಿತು, ಅಲ್ಲಿಂದ ಸಣ್ಣ ಪ್ರಮಾಣದ ಭೂಕುಸಿತ ಆದ್ರೂ ಕೂಡ ಒಂದು ಆತಂಕ ಇರುತ್ತೆ, ಎಲ್ಲಿ ಏನಾಗುತ್ತೆ ಅಂತ ಹೇಳುವಂತ. ಅದೇ ರೀತಿ ಇವರಿಗೂ ಕೂಡ ಆತಂಕ ಇರುತ್ತೆ. ಈ ಸದ್ಯಕ್ಕೆ ಇಲ್ಲಿ ಯಾವ ನಗರಸಭೆಯವರು ಯಾರು ಬಂದಿಲ್ಲ, ಯಾರು ಅಧಿಕಾರಿಗಳು ಬಂದಿಲ್ಲ. ಈಗ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು, ಏನಾಗುತ್ತೆ ಅಂತ ಹೇಳುವಂತದ್ದು. ಹೆಚ್ಚಿನ ಅಪಾಯ ಆಗುವುದನ್ನು ತಪ್ಪಿಸಬಹುದು ಅವ್ರು ಬಂದು. ಆದ್ರೆ ಯಾರು ಬಂದಿಲ್ಲ ಅಂತ ಅವ್ರ ಮಾಹಿತಿಯನ್ನು ಇಲ್ಲಿ ಸ್ಥಳೀಯರು ಕೊಡ್ತಾ ಇದ್ದಾರೆ. ಸಂಪೂರ್ಣ ಇಳಿಜಾರು ಪ್ರದೇಶ ಅದರಿಂದ ಎಲ್ಲಿ ಯಾವ ಕುಸಿತ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸದ್ಯಕ್ಕೆ ಈಗ ಕುಸಿತ ಆಗೋದು ನಿಂತಿದೆ. ಈ ಮಳೆ ಏನಾದ್ರು ಮತ್ತೆ ಆರಂಭವಾದ್ರೆ ಮತ್ತೆ ಕುಸಿತ ಆರಂಭವಾಗುತ್ತೆ. ಇಲ್ಲಿ ಸ್ಥಳೀಯರು ಇದ್ದಾರೆ, ಅವರನ್ನು ಮಾತಾಡ್ತೀವಿ ಯಾವ ರೀತಿ ಆಯ್ತು ಅಂತ ಹೇಳುವಂತದ್ದು. ಎಷ್ಟು ಗಂಟೆಗೆ ಆಯ್ತು, ಹೇಗೆ ಅಣ್ಣ? ಇದು 11:30 ಗಂಟೆಗೆ ಫೋನ್ ಮಾಡಿದ್ರು. ಮನೆಯಿಂದ ಬರುವಷ್ಟಿಗೆ ಎಲ್ಲ ಬಿದ್ದೋಗಿತ್ತು, ತುಂಬಾ ನೀರು ಬರ್ತಾ ಇತ್ತು. ಅಷ್ಟೊತ್ತಿಗೆ ನಗರಸಭೆಗೆ ಫೋನ್ ಮಾಡಿದ್ರ ಮೇಲೆ 1 ಗಂಟೆ ಆದ್ಮೇಲೆ ಹ್ಯಾಂಡಿಕ್ಯಾಪ್ ಹಾಕಿದ್ರು. ಅಲ್ಲಿವರೆಗೆ ಯಾರು ಬಂದಿದ್ರು? ಇದುವರೆಗೆ ನಗರಸಭೆಯವರು ಬಂದಿಲ್ಲ. ಈಗ ಎಷ್ಟು ಮನೆ ಇದೆ? ಆಚೆ ಅಲ್ಲಿ ಒಂದೇ ಮನೆ ಇರೋದು. ಆ ಕಡೆ ಎಲ್ಲ ಆಗ 18ಕ್ಕೆ ಹೋಗಿದ್ದು. ಒಂದು ಒಂಟಿ ಮನೆ ಮಾತ್ರ ಇದೆ. ಅವರು ಅಂಗವಿಕಲರು, ಬರ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಪಕ್ಕದಲ್ಲಿ ಬಾಡಿಗಿದ್ವಿ. ಈಗ ಇಲ್ಲಿ ಯಾರೋ ಬಂದ್ರು, ವಿಡಿಯೋ ಮಾಡ್ತಿದ್ರು, ಆಗ ಬರ ಕುಸಿತ ಆಯ್ತು ನೀವು ಹೇಳಿದ್ರೆ. ಯಾರು ಬಂದ್ರು ಇಲ್ಲಿ ಬಂದಿದ್ರು ಆಗ ನನಗೆ ಕಲ್ಸ್ಲಿಕ್ಕೆ. ಆ ಟೈಮಿಗೆ ಬರೆ ಕುಸಿದ್ಲು, ಅವ್ರು ಆ ಕಡೆ ಹೋದ್ರು. ನಾನು ಅಷ್ಟೊತ್ತಿಗೆ ಬಂದೆ, ಒಂದು ಬುಟ್ಟಿಲಿ ನೋಡಿದೆ. ಈಗ ಸದ್ಯಕ್ಕೆ ಸ್ಥಗಿತ ಆಗಿದೆ ಭೂಕುಸಿತ ಆಗುವಂತದ್ದು. ಮತ್ತೆ ಮಳೆ ಹೆಚ್ಚಾದ್ರೆ ಮತ್ತೆ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಆಗುತ್ತೆ. ಅದೇನಾಗಿದೆ, ಈ ಚರಂಡಿದು ಪೈಪ್ ಹಾಕಿದ್ರು, ನೀರ್ದು ಪೈಪ್, ಅದು ಡ್ರಿಲ್ಲರ್ ಹೊಡೆದು ಮಾಡಿದ ಕಾರಣಕ್ಕೆ ಅದರೊಳಗಿಂದ ನೀರು ಬರ್ತಾ ಇದೆ. ಹಾಗಾಗಿ ನೀರಿಗೆ ಸೀಪೇಜ್ ಬರ್ತಾ ಇರೋದಿಲ್ಲ. ಈಗ ಅದು ಆ ಕಡೆ ಇರುವಂತದ್ದು ಪೈಪ್ ಅಲ್ಲಿ, ಇದು ಈ ಕಡೆ ಎಲ್ಲ ಇದಾಗಿದೆ, ಮಣ್ಣು ಹೋಗಿದೆಲ್ಲ ಈ ಕಡೆ ಎಲ್ಲ. ಇದು ಮಣ್ಣು ತೆಗೆದು ಈ ಕಡೆ ಹಾಕಿದ್ರು ಅವರು. ಆ ವೆಯ್ಟ್ಗೆ ಜಾರಿದೆಲ್ಲ, ತುಂಬಾ ವೆಯ್ಟ್ಗೆ ಜಾರಿದೆ. ಇದು ಇದುವರೆಗೂ ಮಳೆ ಇತ್ತು. ಆದ್ರೆ ಈ ವರ್ಷದ ಮಟ್ಟಿಗೆ ದೊಡ್ಡ ಮಳೆ ಅಂದ್ರೆ ಇದು ಅಂದ್ರೆ ನಿನ್ನೆ ರಾತ್ರಿ ಆರಂಭವಾಗಿರುವಂತಹ ಗುಡುಗು ಸಹಿತ ಮಳೆ ಬಿಟ್ಟೇ ಇಲ್ಲ. ಧಾರಾಕಾರ ಮಳೆ ಒಂದೇ ರೀತಿ ಹೊಡಿತಾ ಇತ್ತು. ಅದರಿಂದ ಈ ರೀತಿಯ ಸಮಸ್ಯೆಗಳು ಆಗ್ತಿರುವಂತದ್ದು. ಮತ್ತೆ ಮಡಿಕೇರಿ ಇದು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಸಣ್ಣ ಪುಟ್ಟ ಭೂಕುಸಿತ ಕೂಡ ಆಗಿರುವಂತದ್ದು. ಸ್ವಲ್ಪ ದೊಡ್ಡ ಪ್ರಮಾಣದ ಆಗಿರುವಂತಹ ಭೂಕುಸಿತ ಇದು. ಅದರಿಂದ ಆದಷ್ಟು ಬೇಗ ನಗರಸಭೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಬಂದು ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದುವರೆಗೆ ಯಾರು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಆ ಪೈಪ್ ಒಂದು ಬಂದು ಹ್ಯಾಂಡಿಕ್ಯಾಪ್ ಹಾಕಿ ಹೋಗಿ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಇಲ್ಲಿ ಆಗಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸದಾಶಿವ ರುದ್ರ ದೇವಸ್ಥಾನಕ್ಕೆ ನಟ ಯಶ್ ಅವರು ಭೇಟಿ ನೀಡಿದ್ದಾರೆ. ಆ ಮುಖಾಂತರ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಉಜಿರೆಯ ಸೂರ್ಯ ಗ್ರಾಮದಲ್ಲಿರುವಂತಹ ದೇಗುಲವಿದು. ಮಣ್ಣಿನ ಹರಕೆ ಖ್ಯಾತಿಯ ಸೂರ್ಯ ದೇವಸ್ಥಾನಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಭೇಟಿ ನೀಡಿದ್ದಾರೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಟ ಯಶ್ ಮಣ್ಣಿನ ಹರಕೆ ಸ್ಥಳಕ್ಕೆ ತೆರಳಿ ಯಶ್ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದು, ಕ್ಷೇತ್ರದ ನಾಗಬಣದಲ್ಲೂ ಕೂಡ ಯಶ್ ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸದಾಶಿವ ರುದ್ರ ದೇವಸ್ಥಾನಕ್ಕೆ ನಟ ಯಶ್ ಭೇಟಿ ನೀಡಿದ್ದು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ.